ನಿನ್ನೆ ದಿನ ಏನು ಹುಲಿಕಲ್ ದುರಂತ ಅಲ್ಲಿ 3 ಜನ ಸಾವನ್ನಪ್ಪಿದ್ರು. ಇದಕ್ಕೆ ಏನು ಅಧಿಕಾರಿಗಳ ನಿರ್ಲಕ್ಷ್ಯ ಮತ್ತೆ ಗುತ್ತಿಗೆದಾರರ ನಿರ್ಲಕ್ಷ್ಯವೇ ಕಾರಣ. ಇದರಿಂದ ಏನೇನು ಅನಾಹುತ ಆಗಿದೆ ಗೊತ್ತಾ? ಈಗ ನೋಡಿ, ನಮ್ಮ ಯಡೂರು ಸುಳಗೋಡು ಮಾಸಿಕಟ್ಟೆ ಅನ್ನೋದೇನಿದೆ, ಇದು ಕನೆಕ್ಷನ್ ಇರೋದೇ ಹುಲಿಕಲ್ ಘಾಟ್. ಈ ಹುಲಿಕಲ್ ಘಾಟ್ ಕನೆಕ್ಷನ್ ಕಟ್ ಆಗಿದೆ. ಈಗ ಮಾಹಿತಿ ಬಂದಿರೋ ಪ್ರಕಾರ 1 ವರ್ಷ ನಿಮ್ಗೆ ಅಲ್ಲಿ ಆ ಕೆಲಸ ಆಗ್ಲಿಕ್ಬೇಕಾಗತ್ತೆ. 1 ವರ್ಷ ಅಂದ್ರೆ ಇಲ್ಲಿ ಏನ್ ನಮ್ಮ ಯಡೂರು ಸುಳಗೋಡು ಗ್ರಾಮದಲ್ಲಿ ದಿನನಿತ್ಯ ನಾವೇನು ತೀರ್ಥಹಳ್ಳಿ ಓಡಾಡ್ಬೇಕು, ಬಸ್ಸಿನ ವ್ಯವಸ್ಥೆ ಇಲ್ಲ. ಆಮೇಲೆ ದಿನ ಏನೋ ಕೆಲಸ ಕಾರ್ಯಗಳಿಗೆಲ್ಲ ಓಡಾಡ್ಬೇಕು, ರೈತಾಪಿ ಕೆಲಸಗಳಿಗೆ ಓಡಾಡ್ಬೇಕು. ಫುಲ್ ಕನೆಕ್ಷನ್ ಕಟ್ ಆಗ್ಬಿಡುತ್ತೆ, ಹೊರಗಡೆಯಿಂದ ಒಂದು ಕನೆಕ್ಷನ್ ಕಟ್ ಆಗುತ್ತೆ. ಹಾಗಾಗಿ ಇಲ್ಲೇನು ಸಾರಿಗೆ ವ್ಯವಸ್ಥೆನ ಈಗ ಆದಷ್ಟು ಬೇಗ ನಮ್ಮ ಊರಿಗೆ ಬಸ್ಸಿನ ವ್ಯವಸ್ಥೆ ಮಾಡ್ಬೇಕಾಗಿದೆ. ಈಗ ಆಲ್ರೆಡಿ ಬಸ್ ಇರ್ಲಿಲ್ಲ, ಈಗ ಇದರಿಂದ ಇನ್ನೂ ಬಸ್ಸಿನ ತೊಂದ್ರೆ. ಆಮೇಲೆ ನೋಡಿ, ವ್ಯವಹಾರಸ್ಥರಿಗೆ ಏನು ಎಲ್ಲಾರು ಹೊರಗಡೆಯಿಂದ ಹುಲಿಕಲ್ಲಿಂದ ಏನು ಘಾಟಿಗಳು ಬರ್ತಿದ್ವು, ಎಲ್ಲ ವ್ಯವಹಾರಸ್ಥರಿಗೆ ಅನುಕೂಲ ಆಗ್ತಿತ್ತು. ಈಗ ಅದು ತೊಂದರೆ ಆಗಿದೆ. ಇದೆಲ್ಲದಕ್ಕೂ ನೇರ ಹೊಣೆ ಏನಾಗ್ತದೆ, ಈ ಅಧಿಕಾರಿಗಳು, ಗುತ್ತಿಗೆದಾರರು. ಇವ್ರು ಒಂಚೂರು ಜವಾಬ್ದಾರಿ ತಗೊಂಡಿದ್ರೆ ಈ ತರ ಅನಾಹುತ ಆಗ್ತಾ ಇರಲಿಲ್ಲ. ಯಾಕಂದ್ರೆ 1 ವರ್ಷದಿಂದ ಮಾಡ್ತಾ ಇದ್ದಾರೆ. ಅದಕ್ಕೊಂದು ನೀಟಾಗಿ ಅದಕ್ಕೊಂದು ಫಿನಿಶಿಂಗ್ ಕೊಟ್ಟಿದ್ರೆ, ಅಥವಾ ಯಾರು ಒಬ್ರು ಅವ್ರು ಗೊತ್ತಿರೋ ಒಬ್ರು ಕಾಂಟ್ರಾಕ್ಟ್ ಇದನ್ನ ಮಾಡಿದ್ರೆ ಈ ತರ ಆಗ್ತಿರ್ಲಿಲ್ಲ. ಇದು ಏನು ಈ ಬೇಜವಾಬ್ದಾರಿತನಕ್ಕೆ ನಾವೆಲ್ಲ ಇವತ್ತು ಕಷ್ಟಪಡಬೇಕಾಗಿದೆ. ಅದರಿಂದ ಇದನ್ನ ತನಿಖೆ ಮಾಡಿ ಈ ಗುತ್ತಿಗೆದಾರರು ಮತ್ತು ಏನು ಗುತ್ತಿಗೆದಾರ ಏನು ಮತ್ತೆ ಅಧಿಕಾರಿಗಳಿದ್ದಾರೆ ಅವರಿಗೆ ಏನ್ ಶಿಕ್ಷೆ ಆಗಬೇಕು ಅದನ್ನ ಶಿಕ್ಷೆ ಕೊಡಬೇಕು. ಆ ಮರಣ ಹೊಂದಿದವರಿಗೆ ಅವರಿಗೆ ಪರಿಹಾರ ಕೂಡ ಕೊಡಬೇಕಾಗಿ ಕೇಳ್ಕೊಳ್ತಾ ಇದ್ದೀವಿ. ನಿನ್ನೆ ನಡೆದ ಹುಲಿಕಲ್ ಘಾಟಿಯ ದುರಂತದ ಬಗ್ಗೆ ಹೇಳ್ಬೇಕಂತಂದ್ರೆ ಆರ್ಗ ಶಾಸಕರೇ ಇದಕ್ಕೆ ಮೂಲ ಕಾರಣ ಆಗ್ತಾರೆ. ಅವರ ಸಂಬಂಧಿಯಾದ ಸಿ ವಿ ಚಂದ್ರಶೇಖರಪ್ಪನವರು ಅವ್ರು ಮೋರಿ ಮತ್ತು ಕಟ್ಟೆ ಕಟ್ಟಬೇಕಷ್ಟೇ ಬಿಟ್ರೆ ಯಾವುದು ಇಂಥ ಇದ್ರದ್ದು ಘಾಟಿ ಇದನ್ನೆಲ್ಲ ಕಟ್ಟುವಂತ ಇವರೆಲ್ಲ ಎಸ್ಎಚ್ ರೋಡ್ ಮಾಡುವಂತ ಇವರೆಲ್ಲ ಅಂತ ಎಕ್ವಿಪ್ಮೆಂಟ್ಸ್ ಇಲ್ಲ. ಇದಕ್ಕೆ ಲೂಸ್ ಮಣ್ಣು ಹಾಕಿ ವೈಬ್ರೇಟರ್ ಹಾಕ್ತಿದ್ದೆ. ಅವರು ಲೇಯರ್ ವೈಬ್ರೇಟರ್ ಹಾಕ್ಬೇಕು. ವೈಬ್ರೇಟರ್ ಹಾಕಿ ಮಾಡಿರೋದಕ್ಕೆ ಈ ಮಟ್ಟಕ್ಕೆ 3 ಜನ ದುರ್ಮರಣ ಆಗ್ಯಾರೆ. ಇದ್ರದ್ದು ಏನಾದ್ರು ಆ ದುಡ್ಡು ಕೊಡುವಂತ ಸರ್ಕಾರ ಕೊಡೋದಲ್ಲ, ನೇರವಾಗಿ ಇವ್ರು ಕೊಡ್ಬೇಕು. ಒಬ್ಬೊಬ್ರಿಗೆ 25 ಲಕ್ಷ ಇವ್ರು ಮಾಡಿರೋದು ಇವ್ರು ಕೊಡ್ಬೇಕು. 4 ಕೋಟಿ ಕೊಟ್ಟಿದ್ದಾರೆ ಅಂತ ಹೇಳ್ತಾರೆ, ಅದನ್ನ ಇವ್ರು ಕೊಡ್ಬೇಕು. ನೇರ ಹೊಣೆ ಇಂಜಿನಿಯರ್ ಹಾಕ್ತಾರೆ. ಇದಕ್ಕೆ ಇಂಜಿನಿಯರ್ ಶಾಸಕರೇ ಮೇಲೆ, ಆಮೇಲೆ ಕಾಂಟ್ರಾಕ್ಟರ್ ಅವ್ನ ಸಂಬಂಧ ಹತ್ರ ಸಂಬಂಧಿ ಆಗಿದ್ರಿಂದ ಬಾರಿ ಇದ್ರಲ್ಲಿ ಮಾತಾಡಿದಾರೆ ಅವರು. ಎಲ್ಲಿ ನಾನು ಟಿವಿನಲ್ಲಿ ನೋಡಿದೆ, ಬಾರಿ ಲೂಸ್ ಆಗಿ ಮಾತಾಡಿದ್ದಾರೆ. ಅವ್ರು ಈ ತರ ಮಾಡೋದು ಇದೆಲ್ಲ ಅವನು ಇಡೀ ನಗರ ಹೋಗಿನೇ ಯಾವ ರೋಡ್ ಬೇಕಾದ್ರೆ ನೋಡ್ಲಿ, ಅವ್ರು ಬಂದು ಬಿಟ್ರೆ ಮತ್ತೆ ಯಾರಿಗೂ ಕೊಟ್ಟಿಲ್ಲ. ತೀರ್ಥಹಳ್ಳಿಲೂ ಅಷ್ಟೇ ಎಲ್ಲಾ ಕಾಮಗಾರಿ ಮಾಡಿದ್ದಾರೆ. ಎಲ್ಲದೂ ಅಷ್ಟೇ ಕಳಪೆ ಕಾಮಗಾರಿಲಿ ಬಂದು ಅವ್ರು ಲೋಕಾಯುಕ್ತ ಬಂದು ತನಿಖೆ ಮಾಡ್ಲಿ, ಎಲ್ಲದೂ ಗೊತ್ತಾಗತ್ತೆ ಪೀರಿಯಡ್ ಏನಾಗಿದೆ ಅಂತ. ಇದೇ ಹಿಂದೆ ಕಿಮ್ಮನೆ ಪೀರಿಯಡ್ ಮಾಡಿದ್ದಾರೆ. 15 ವರ್ಷದ ರೋಡು ಇವತ್ತು ನಡೀತಾ ಇದೆ ಆರಾಮಾಗಿ. ಇದು ಯಾವ ರೋಡು ಹಾಳಾಗಿಲ್ಲ. ಈಗ 3-4 ವರ್ಷದ ರೋಡ್ ಬಂದು ನೋಡಿ ಕೂತಿ ಹೋಗಿದೆ. ಸರ್ಕಾರ ದುಡ್ಡು ಅವ್ರ ಕಾರ್ಯಕರ್ತರು ಉದ್ಧಾರ ಆಗಿದೆ ಬಿಟ್ರೆ ಬೇರೆ ಯಾರು ಇಲ್ಲ. ಇವರಿಗೆ ಏನಿದ್ರು ಹೋಗೋದು ಇಲ್ಲಿ ಮದುವೆ ಮನೆ, ಆಮೇಲೆ ದೈದಾರಿಕೆ, ಇನ್ಯಾರ್ದಾರು ಯಾರು ಸಾಲ ಕೊಡೋದಿದ್ರೆ ಅರ್ಥವನ್ನು ಹಿಡ್ಕೊಂಡು ಕೇಸ್ ಹಾಕ್ಸೋದು, ಇಂಥ ಬಿಟ್ರೆ ಬೇರೆ ಏನೂ ಇಲ್ಲ.